ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತವಾದ ಊಟ ಸಿಗಬೇಕು ಅನ್ನೋ ಕಾರಣಕ್ಕೆ ಊಟದ ಜೊತೆಯಲ್ಲಿ ಮೊಟ್ಟೆ ಕೊಡೋ ನಿಯಮ ಕೂಡ ಇದೆ. ಆದ್ರೆ ಅದ್ಯಾಕೋ ಏನೋ ಈ ಮೊಟ್ಟೆ ವಿಚಾರದಲ್ಲಿ ಬೇರೆ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರವರ್ಸಿಗಳೇ ಬರ್ತಾ ಇರುತ್ತೆ. ಮೊಟ್ಟೆ ಕದ್ರು ಅಂತ ಹೇಳಿ ಕೆಲವರು, ಮೊಟ್ಟೆ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿ, ಮೊಟ್ಟೆ ಕೊಡಬೇಕು ಕೊಡಬಾರ್ದು ಅಂತ ಇದೀಗ ಸರ್ಕಾರ ಕೂಡ ಒಂದು ಹೊಸ ಕಾಂಟ್ರವರ್ಸಿಯನ್ನ ಈ ಲಿಸ್ಟ್ಗೆ ಆಡ್ ಆನ್ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೊಟ್ಟೆ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ನೋ ಗಂಭೀರ ಆರೋಪ ಏನ್ ಮಾಡ್ತಾ ಇದೆ. ಒಂದು ಮೊಟ್ಟೆಗೆ ಮಾರುಕಟ್ಟೆ ಬೆಲೆ 8 ರೂಪಾಯಿ ಇರಬೇಕಾದ್ರೆ ಸರ್ಕಾರ ಕೇವಲ 5 ರಿಂದ 6 ರೂಪಾಯಿ ಮಾತ್ರ ಕೊಡ್ತಿದ್ಯಂತೆ. ಆ ಮೂಲಕ ಶಿಕ್ಷಕರ ಜೇಬಿಗೆ ನೇರ ಕತ್ತರಿ. ಸ್ವಂತ ಹಣದಲ್ಲಿ ಮೊಟ್ಟೆ ಖರೀದಿ ಮಾಡಿ ಕೊಡಬೇಕು ಮಕ್ಕಳಿಗೆ ಅನ್ನೋ ಪರಿಸ್ಥಿತಿಗೆ ಶಿಕ್ಷಕರು ಬಂದ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಮುಖ್ಯ ಶಿಕ್ಷಕರು ಹಾಗೆ ಎಸ್ಟಿಎಂಸಿ ಮನವಿಗಳ ಮಹಾಪೂರಾನೆ ಹರಿಸಿದ್ರು. ಸರ್ಕಾರ ಅದ್ಯಾಕೋ ಈ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೊಟ್ಟೆಯ ಕಥೆ ವ್ಯಥೆಯಾಗಿ ಬದಲಾಗಿದೆ. ಯಾವ ರೀತಿ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಮಕ್ಕಳಿಗೆ ತಲುಪಿಸೋದಕ್ಕೆ ಆಗ್ತಾನೆ ಇಲ್ಲ ಅಂತ ಈಗ ಶಾಲೆಯ ಶಿಕ್ಷಕರು ಹೇಳ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಕಮಿಷನರ್ಗೆ ಈ ವಿಚಾರವಾಗಿ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಮೊಟ್ಟೆ ವಿತರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದರ ಹಿಂದೆ ದರ ಏರಿಕೆ ಬಿಸಿ ಇದೆ, ಹಲವು ರೀತಿಯ ಸಮಸ್ಯೆಗಳಿದೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಒಂದು ವರದಿಯನ್ನು ನೋಡ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಒಂದು ಮೊಟ್ಟೆಯ ಕತೆ ಶುರುವಾಗಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ವಿತರಣೆ ಮಾಡದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸರ್ಕಾರ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡುತ್ತೆ, ಬಟ್ ಆ ರೇಟ್ 8 ರೂಪಾಯಿ ಆಗಿದೆ. ಎಕ್ಸ್ಟ್ರಾ ಶಿಕ್ಷಕರ ಅಮೌಂಟ್ ಜೇಬಿನಿಂದ ಹೋಗ್ತಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ದರ ಏರಿಕೆ ಬರೆ. ಶಿಕ್ಷಕರ ಜೇಬಿಗೆ ಸರ್ಕಾರದ ಯೋಜನೆಯಿಂದ ಕತ್ತರಿ. ಪೌಷ್ಟಿಕಾಂಶ ಕೊರತೆಯಿಂದ ಶಾಲಾ ಮಕ್ಕಳು ಬಳಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಗೆ ಚಾಲನೆ ನೀಡಿದೆ. 1ನೇ ತರಗತಿಯಿಂದ ಎಸ್ಎಸ್ಎಲ್ಸಿವರೆಗಿನ ಸರ್ಕಾರಿ ಹಾಗೂ ಅನುದಾನಿತ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ಹೊರೆಯಾಗಿದೆ. ಬಿಸಿಯೂಟ ಯೋಜನೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು. ಮಕ್ಕಳ ಅಪೌಷ್ಟಿಕತೆ ನಿವಾರಿಸಿ ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿ ಉತ್ತೇಜಿಸುವ ಉದ್ದೇಶದಿಂದ ಈ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಿದೆ. ಮೊಟ್ಟೆ ದರ ಗಗನಕ್ಕೇರಿದ್ರೂ ಒಂದು ಮೊಟ್ಟೆಗೆ ಸರ್ಕಾರ 6 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಇದೇ ರೇಟ್ ನೀಡಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ತಲೆನೋವು ತಂದಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ನೀಡದೆ ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಮುಖ್ಯ ಶಿಕ್ಷಕರು ಈಗ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಸರ್ಕಾರ ಕೊಡ್ತಿರೋದು 5 ರಿಂದ 6 ರೂಪಾಯಿ, ಬಟ್ ಮುಖ್ಯ ಶಿಕ್ಷಕರು ಜೇಬಿಂದ ಹೋಗ್ತಿರೋದು ಈಗ 9 ರೂಪಾಯಿ, 3 ರೂಪಾಯಿ ಎಕ್ಸ್ಟ್ರಾ ಜೇಬಿಂದ ಹೋಗ್ತಿದೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ ಅಂತ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ದಾರೆ. ಹಾಗಾದ್ರೆ ಮುಖ್ಯ ಶಿಕ್ಷಕರಿಗೆ ದರ ಏರಿಕೆ ಬಿಸಿ ಹೇಗೆ ತಟ್ಟುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಬೆಲೆ 8 ರೂಪಾಯಿ ಇದೆ. ಆದರೆ ಸರ್ಕಾರ ಪ್ರಸ್ತುತ ನೀಡಿರುವ ಅನುದಾನ 6 ರೂಪಾಯಿ. ಮಾರುಕಟ್ಟೆಯ ದರವನ್ನ ಸರಿದೂಗಿಸೋದಕ್ಕೆ ಶಾಲಾ ಮುಖ್ಯ ಶಿಕ್ಷಕರೇ 2 ರಿಂದ 3 ರೂಪಾಯಿಗಳನ್ನ ತಮ್ಮ ಜೇಬಿನಿಂದಲೇ ನೀಡಬೇಕು. ಕೆಲವು ಕಡೆ ಮೊಟ್ಟೆ ದರ ಏರಿಕೆಯಿಂದ ಬಾಳೆಹಣ್ಣು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಮೊಟ್ಟೆ ಬೇಯಿಸೋದಕ್ಕೆ 50 ಪೈಸೆ ಬೇಕು. ಮೊಟ್ಟೆ ಸುಲಿಯುವ ಕೂಲಿ 30 ಪೈಸೆ ವೆಚ್ಚ ಮಾಡಲಾಗ್ತಾ ಇದೆ. ಸಾಗಾಣಿಕೆ ವೆಚ್ಚಕ್ಕೆ 20 ಪೈಸೆ ತಗಲುತ್ತೆ. ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಕೊಡ್ತಾ ಇದೆ 6 ರೂಪಾಯಿ, 8 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ತಗೊಳ್ತಾ ಇರೋದು 8 ರೂಪಾಯಿ ಹೇಳ್ತಾ ಇದ್ದಾರೆ. ಅದೇ ಒಂದೊಂದ್ಸಲ ಜಾಸ್ತಿ ಆಗ್ಬೋದು, ಒಂದೊಂದ್ಸಲ ಕಡಿಮೆ ಆಗ್ಬೋದು. ಬಟ್ ಈಗ ಪ್ರೆಸೆಂಟ್ ಅಲ್ಲಿ 8 ರೂಪಾಯಿ ಇದೆ. ಕಷ್ಟ ಆಗ್ತದೆ. ನಾವು ಸರ್ಕಾರ ಗಮನಕ್ಕೆ ತರಬೇಕು. ಮಕ್ಳಿಗೆ ಪ್ರೋಟೀನ್ ಸಿಗ್ಬೇಕಲ್ವಾ? ಆ ಉದ್ದೇಶದಿಂದ ಇಲ್ಲ, ಒಂದ್ ದಿವಸ ಸಾಟರ್ಡೆ ಅಥವಾ ಮಂಡೇ ಕೊಟ್ಟಿರ್ಬೋದು, ಇನ್ನು 5 ದಿವಸನೂ ನಾವು ಮೊಟ್ಟೆನೇ ಕೊಡ್ತಾ ಇದ್ದೀವಿ. ಶಾಲೆಗಳು ಮೊಟ್ಟೆ ಖರೀದಿಸುವ ಅಂಗಡಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ದರ ಏರಿಕೆ ಹಿನ್ನೆಲೆಯನ್ನ ಅಂಗಡಿ ಮಾಲೀಕರು ವಿವರಿಸಿದ್ದು ಹೀಗೆ. ಇವಾಗ ಹೋಲ್ಸೇಲ್ ರೇಟ್ 7 ರೂಪಾಯಿ ಇದೆ ಸರ್. ಯಾಕಂದ್ರೆ ಇವಾಗ ಮೊಟ್ಟೆ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ. ನೋಡಿ ರೇಟ್ ಜಾಸ್ತಿ ಇದ್ರೆ 8 ರೂಪಾಯಿ ಮಾಡ್ತಾರೆ. ಅಂಗಡಿಯಲ್ಲಿ 9 ರೂಪಾಯಿ ಮಾಡ್ತಾರೆ, 8.5 ಮಾಡ್ತಾರೆ, ಆ ತರ ಮಾಡ್ತಾರೆ ಸರ್. ಬಹಳ ಕಷ್ಟ ಇದೆ ಮೊಟ್ಟೆ ಬರೋದಕ್ಕೂ, ಕೆಜಿ ಅದು ಇದು ಏನ್ ಪ್ರಾಬ್ಲಮ್ ಜಾಸ್ತಿ ಇದೆ. ಅದು ಮೊದಲು ಕೊಟ್ಟಿದ್ರು 4 ತಿಂಗಳ ಮುಂಚೆ ಕೊಟ್ಟಿದ್ರು, ಇವಾಗ ಜಾಸ್ತಿ ಆಗಿದೆ ಸರ್ ರೇಟ್. ಯಾಕಂದ್ರೆ ಮೊಟ್ಟೆನೇ ಜಾಸ್ತಿ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತೆ. ಮೊಟ್ಟೆ ಇಲ್ಲಂದ್ರೆ ಮಕ್ಳಿಗೆ ಕೊಡಕ್ ಆಗಲ್ಲ. ಮೊಟ್ಟೆನೇ ಇದ್ರೆ ಸಡನ್ಲಿ ಕುಕಿಂಗ್ ಮಾಡಿ ಕೊಡ್ಬೇಕು. ತಗೊಂಡ್ ಹೋಗ್ತಾರೆ, ಹುಡುಗರಿಗೆ ಬೇಕಾ ಮೊಟ್ಟೆ ಬೇಕು. ಏನೋ ಒಂದು ಬೆಳಿಗ್ಗೆ ಟೈಮ್ ಒಂದು ನಾಷ್ಟ ಕೊಡ್ಬೇಕಂದ್ರೆ ಬ್ರೇಕ್ ಟೋಸ್ಟ್ ಮಾಡಿ ಕೊಡ್ಬೇಕು, ಜಲ್ದಿ ಇದಾಗುತ್ತೆ.
ಮೊಟ್ಟೆ ದರ ಏರಿಕೆ ವಿಚಾರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಗಮನಕ್ಕೆ ತಂದಿದೆ. ಅನುದಾನ ಏರಿಕೆ ಮಾಡುವುದಕ್ಕೆ ಬೇಡಿಕೆ ಸಲ್ಲಿಸಿದೆ. ನಮಗೆ ₹6 ಹಾಕ್ತಾರೆ, ಅದ್ರಲ್ಲಿ ₹5 ಪೈಸೆ ಡ್ರಾ ಮಾಡ್ಲಿಕ್ಕೆ ಸಾಧ್ಯ. 100, 500, 1000 ಮಕ್ಕಳು ಇರುವಂತ ಸರ್ಕಾರಿ ಶಾಲೆಗಳು ನಮ್ಮಲ್ಲಿದ್ದಾವೆ. ಮುಖ್ಯ ಗುರುಗಳು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯ ಗುರುಗಳೇ ಖರ್ಚು ಮಾಡುವಂತದ್ದು. ನೋಡಿ, ಮೊದಲು ಮೊಟ್ಟೆ, ಈ ಕಡೆ ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತೀವಿ, ಕಾಳು, ಅದಕ್ಕೂ ಒಂದು ಮಗು ₹6 ಹಾಕ್ತಾರೆ ಕಾಳು. ಇನ್ನ ಬಿಸಿ ಊಟ, ಇವಕ್ಕೆ ಯಾವ ದುಡ್ಡು ಹಾಕಲ್ಲ ಆರಂಭದಲ್ಲಿ. ನಮಗೆ ಎಲ್ಲವನ್ನು ಕೂಡ ಪ್ರತಿದಿನ ಒಂದು 200 ಮಕ್ಕಳ ಶಾಲೆಯಲ್ಲಿ ಅವರೇಜ್ ತಗೊಂಡ್ರೆ ನೀವು ಒಂದು ದಿನಕ್ಕೆ 8,000 to 10,000 ಖರ್ಚು ಮುಖ್ಯ ಗುರುಗಳದಿದೆ. ಹಾಕೋದು 2 ತಿಂಗಳು ಆದ್ಮೇಲೆ ಅತ್ಯಂತ ಕಷ್ಟವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸಾಹೇಬರ ಭೇಟಿ ಆದ್ವಿ. ಹಾಗಾಗಿ ಅವರು ಕೂಡ ಮನ್ನತ್ ಮಾಡ್ಕೊಂಡ್ರು. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ. ಮೊಟ್ಟೆ ದರ ಏರಿಕೆಯ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ಅಧಿಕಾರಿ ನೀಡಿದ್ದಾರೆ. ನೀವು 20 eggs ತಗೊಂಡ್ರೆ ಒಂದು ರೇಟು, 200 ತಗೊಂಡ್ರೆ ಒಂದು ರೇಟ್ ಆಗುತ್ತದೆ. ಇದು ನಾನು ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಆಗುತ್ತೆ ಅಂತ ಹೇಳಲ್ಲ. ನಾನೀಗ ನಾವು ಕೂಡ ಅದರ ಈ ಇಶ್ಯೂ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಎಲ್ಲ HMಗಳಿಗೆ, BEOಗಳಿಗೆ, DDPIಗೆ ಅದನ್ನೇ ಹೇಳಿದೀವಿ. ನೀವು 100% ನಮ್ದು ಎನ್ರೋಲ್ಮೆಂಟ್ ಏನಿದೆ ಆ ಎನ್ರೋಲ್ಮೆಂಟ್ ಅಟೆಂಡೆನ್ಸ್ ಮಾರ್ಕಿಂಗ್ ನಾವು ಈ ಫೇಶಿಯಲ್ ರೆಕಗ್ನಿಷನ್ ಮುಖಾಂತರ ಏನ್ ಮಾಡ್ತಾ ಇದೀವಿ ಅದನ್ನು ಮಾಡಿ. ಒಂದು ಎರಡನೇದು ಎಕ್ಸಾಕ್ಟ್ ಎನ್ರೋಲ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ ನಂತರ ನಿಮ್ಗೆ ಎಷ್ಟು ನಾವು ಏನ ₹5 ಕಾಸ್ಟ್ ಅಂಡ್ ₹1 ಪ್ರೊಸೆಸಿಂಗ್ ಕಾಸ್ಟ್ ಏನು ಕೊಡ್ತೀವಿ, ಆ ಕಾಸ್ಟ್ ಅಲ್ಲಿ ಸಿಗ್ಲಿಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪರ್ಚೇಸ್ ಮಾಡೋಕ್ಕಿಂತ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಅದು ಆದ ನಂತರ ಕೂಡ ಇಲ್ಲ ಅಂದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ತಕ್ಕಂತೆ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿಕೊಂಡು ಎಕ್ಸ್ಪೆಂಡಿಚರ್ ಇನ್ಕಮ್ ಮಾಡತಕ್ಕದ್ದು. ಗಗನಕ್ಕೇರಿದ ಮೊಟ್ಟೆ ದರದಿಂದ ಮುಖ್ಯ ಶಿಕ್ಷಕರು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸರ್ಕಾರ ಸಮಸ್ಯೆಗೆ ಮುಕ್ತಿ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು.